ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಮನೆಯಲ್ಲೇ ಆಲೂಗಡ್ಡೆ ಚಿಪ್ಸ್ ಯಾವ ರೀತಿ ಮಾಡೋದು ಅಂತ ನೋಡೋಣ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಪ್ಲೀಸ್ ನನಗೆ ಸಪೋರ್ಟ್ ಮಾಡಿ. ಇವಾಗ ಬೇಸಿಗೆ ರಜೆ ಇರೋದ್ರಿಂದ ಮಕ್ಕಳೆಲ್ಲ ಹೊರಗಡೆ ಫುಡ್ ತಿಂದು ಹೊಟ್ಟೆನ ಹಾಳು ಮಾಡ್ಕೊತಾರೆ. ಅವರಿಗೋಸ್ಕರ ನಾವು ಮನೆಯಲ್ಲೇ ಈ ರೀತಿಯಾಗಿ ಮಾಡಿಕೊಟ್ರೆ ತುಂಬ ಖುಷಿಪಟ್ಟು ತಿಂತಾರೆ. ಅದನ್ನು ಯಾವ ರೀತಿ ಮಾಡೋದು ಅಂತ ನೋಡೋಣ. ಮೊದಲು ಆಲೂಗಡ್ಡೆ ತಗೊಂಡು ಅದನ್ನು ಸ್ಲೈಸ್ ಆಗಿ ಮಾಡ್ಕೋಬೇಕು. ಆನಂತರ ಒಲೆ ಮೇಲೆ ಒಂದು ಪಾತ್ರೆ ಇಟ್ಟು ಅದಕ್ಕೆ ಸ್ವಲ್ಪ ನೀರು ಹಾಕಿ, ನೀರು ಕಾದಿಂದ ಅದಕ್ಕೆ ಉಪ್ಪು ಹಾಕಿ ಇಡಬೇಕು. ಆನಂತರ ಮಾಡಿರುವಂಥ ಸ್ಲೈಸ್ ಪೀಸಸ್ನ ನೀರಿನಲ್ಲಿ ಚೆನ್ನಾಗಿ 2 ಸರಿ ತೊಳ್ಕೊಬೇಕು. ತೊಳೆದಾದಮೇಲೆ ಕುದೀತಿರೋ ನೀರಿಗೆ ಈ ಆಲೂಗಡ್ಡೆ ಸ್ಲೈಸ್ನ ಹಾಕಿ ಒಂದು ಕುದಿ ಬರೋವರೆಗೂ ಅವನ್ನ ಕುದಿಸ್ಬೇಕು. ಜಾಸ್ತಿ ಕುದಿಸಿದರೆ ಒಂದಕ್ಕೊಂದು ಅಂಟ್ಕೊಂಡು ಬಿಡ್ತಾವೆ. ಅದಕ್ಕಾಗಿ ಒಂದೇ ಕುದಿ ಬರೋವರೆಗೂ ಮಾತ್ರ ಕುದಿಸಿದ್ರೆ ಬಿಡಿ ಬಿಡಿಯಾಗಿ ಹೊರಗಡೆ ಒಣಾಕುವಾಗ ತುಂಬ ಚೆನ್ನಾಗಿ ಬರ್ತವೆ. ಇವಾಗಂತೂ ತುಂಬ ಬಿಸಿಲಿರೋ ಕಾರಣ ನಾವು ಬೆಳಗ್ಗೆ ಮಾಡಿದರೆ ಸಾಯಂಕಾಲ ಅಷ್ಟೊತ್ತಿಗೆ ಎಲ್ಲವೂ ಒಣಗಿರ್ತವೆ. ಸಾಯಂಕಾಲ ಮಕ್ಕಳಿಗೆಲ್ಲ ಕರೆದು ಕೊಟ್ಟರೆ ತುಂಬ ಇಷ್ಟಪಟ್ಟು ತಿಂತಾರೆ. ನಾವು ಯಾವಾಗಲೂ ಬೇಸಿಗೆ ಕಾಲ ಬಂತಂದರೆ ಈ ರೀತಿಯೇ ಮಾಡಿ ಸ್ಟೋರ್ ಮಾಡಿ ಇಟ್ಕೊತೀವಿ. ಮಕ್ಕಳಿಗೆಲ್ಲ ಇವಾಗ ಬೇಸಿಗೆ ರಜೆ, ಮಕ್ಕಳೆಲ್ಲ ಹೊರಗಡೆ ಐಟಮ್ಸ್ ತಿಂದು ಹೊಟ್ಟೆನೆಲ್ಲ ಹಾಳು ಮಾಡ್ಕೊತಿರ್ತಾರೆ. ರಜಾ ಇರೋ ಕಾರಣ ಅವ್ರಿಗೆಲ್ಲ ಈ ರೀತಿಯಾಗಿ ಮನೆಯಲ್ಲೇ ಹೋಮ್ ಮೇಡಾಗಿ ಮಾಡಿಕೊಟ್ರೆ ತುಂಬ ಖುಷಿಪಟ್ಟು ಎಷ್ಟು ಬೇಕಾದರೂ ತಿನ್ಬೋದು. ಅವ್ರು ಖುಷಿಯಾಗಿ ತಿಂತಾರೆ. ಈ ರೀತಿ ಒಮ್ಮೆ ನೀವು ಒಂದು ಸರಿ ಟ್ರೈ ಮಾಡಿ ನೋಡಿ. ನಾವು ಬೆಳಗ್ಗೆ ಹಾಕಿದ್ದೆ ಸಂಜೆ ಅಷ್ಟೊತ್ತಿಗೆ ಆಗಲೇ ಎಲ್ಲವೂ ಒಣಗಿದ್ವು. ಹಾಗೆ ಒಣಗಿದ್ದನ್ನು ನಾವು ಸ್ವಲ್ಪ ಎಣ್ಣೆ ಕಾಯಕ್ಕಿಟ್ಟು ಅದನ್ನು ಕರೆದು ಮೇಲೆ ಸ್ವಲ್ಪ ಉಪ್ಪು ಖಾರ ಹಾಕಿ ಕೊಟ್ವಿ. ತುಂಬ ಖುಷಿಪಟ್ಟು ಮಕ್ಕಳು ಅಷ್ಟೇ ಅಂತಲ್ಲ, ನಾವೆಲ್ಲರೂ ತುಂಬ ಖುಷಿಪಟ್ಟು ತಿಂದ್ವಿ. ಇನ್ನೇನು ಬೇಸಿಗೆ ಮುಗಿದು ಮಳೆಗಾಲ ಸ್ಟಾರ್ಟ್ ಆಗುತ್ತೆ. ಮಳೆ ಬರ್ತಿರ್ಬೇಕಾದ್ರೆ ಈ ಥರ ಮನೆಯಲ್ಲೇ ಫ್ರೈ ಮಾಡಿಟ್ಕೊಂಡು ಕ್ರಿಸ್ಪಿಯಾಗಿ ಆಲೂಗಡ್ಡೆ ಚಿಪ್ಸ್ ತಿಂತಾಯಿದ್ರೆ ಅದ್ರ ಜೊತೆಗೆ ಒಂದು ಕಪ್ ಟೀ ಇದ್ದರೆ ವಾವ್, ಸೂಪರಾಗಿರುತ್ತೆ. ಈ ಥರ ಎಲ್ಲ ಮೂಮೆಂಟ್ಸ್ನ ನಾವು ಎಂಜಾಯ್ ಮಾಡಬೇಕಂದ್ರೆ ಬಿಸಿಲಿರಬೇಕಾದ್ರೇ ನಾವು ಇವನ್ನೆಲ್ಲ ಮಾಡಿಟ್ಕೊಂಡ್ರೆ ಅವಾಗೆಲ್ಲ ತುಂಬ ಖುಷಿಯಾಗಿ ನಾವು ಎಲ್ಲ ಮನೆಯಲ್ಲರೂ ಕೂಡ್ಕೊಂಡು ಆ ಮೂಮೆಂಟ್ನ ಎಂಜಾಯ್ ಮಾಡ್ಬೋದು. ಈ ವ್ಲಾಗ್ ನಿಮಗೆ ಇಷ್ಟ ಆದರೆ ಪ್ಲೀಸ್ ನನಗೆ ಲೈಕ್ ಮಾಡೋದು ಮರಿಬೇಡಿ. ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಪ್ಲೀಸ್ ನನಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.